ಸಮಿತಿ ಬೀದರ್ ವತಿಯಿಂದ ನಮ್ಮೆಲ್ಲರ ತ್ಯಾಗಮಯಿ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ದಿನಾಂಕ 26ರಂದು ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಜಯಂತ್ಯೋತ್ಸವ ನಿಮಿತ್ತವಾಗಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಯಾರ್ಯಾರು IAS IPS KS ಪರೀಕ್ಷೆ ಬರೆಯೋದ್ರ ಬಗ್ಗೆ ಒಂದು ಮಾಹಿತಿ ಕೊಡುವಂಥ ಕಾರ್ಯಾಗಾರ ನಡೀತಾ ಇದೆ. ಆಮೇಲೆ ಜಿಲ್ಲಾ ಮಟ್ಟದ ಜಾನಪದ ಸಾಂಸ್ಕೃತಿಕ ಸಂಭ್ರಮ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾನೂನು ಅರಿವು, ಮಹಿಳೆಯರಿಗೆ ಪೋಕ್ಸೋ ಕೇಸ್ ಆಗಿರ್ಬೋದು, ಪ್ರತಿಯೊಂದು ವಿಷಯದ ಬಗ್ಗೆ ಅವ್ರಿಗೆ ಎಲ್ರಿಗೂ ಒಂದು ಮಾಹಿತಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದೆ. ಇದಕ್ಕಾಗಿಯೇ ಒಂದು ಮಹಿಳಾ ಒಂದು ತಂಡ ಕೂಡ ರಚನೆ ಮಾಡಲಾಗಿದೆ. ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಸಮಿತಿ. ಅದಕ್ಕೆ ಗೌರವಾಧ್ಯಕ್ಷರು ನಮ್ಮ ಉಷಾವೆ ಬನ್ಸೋಡೆ ಅವರಿದ್ದಾರೆ, ಅಧ್ಯಕ್ಷರು ನಂದಮ್ಮ ಕುಂಡೆ ಅವರಿದ್ದಾರೆ, ಕಾರ್ಯಾಧ್ಯಕ್ಷರು ಕಲ್ಪನಾ ಗೋರ್ನಾಳ್ಕರ್ ಇದ್ದಾರೆ, ಸಲಹೆಗಾರಾಗಿ ನಮ್ಮ ಗಂಗಮ್ಮ ಫೂಲೆ ಅವರು, ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಶಶಿಕಲಾ ಶರ್ಮಾ ಅವರು, ಮತ್ತು ಕಾರ್ಯದರ್ಶಿ ಸೋನಮ್ಮ ಕಸ್ತೂರಿ ಅವರು, ಮತ್ತು ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿ ನಮ್ಮ ಕಮಲಮ್ಮ ಚಿಕ್ಲಿ ಸಂತಪುರಿ ಅವರು, ಹಾಗೂ ಪಂಚಕೂಲ ಅವರು, ಸುಧಾಮಣಿ ಗುಪ್ತಾ ಅವರು, ಕಲಾವತಿ ಕಾಳೇಕರ್ ಅವರು, ಕಾವೇರಿ ಕಾಳೇಕರ್, ಉಜ್ವಲ, ಹಾಗೆ ಶ್ರೀದೇವಿ ಸಿಂಗ್ಗೆ ಅವರು, ಸುಮಾರು ಜನ ಇದರಲ್ಲಿ ಸದಸ್ಯರಾಗಿ ಅವರನ್ನು ನೇಮಕ ಮಾಡಿದ್ವಿ. ಈ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ 2014-15ರಲ್ಲಿ ಪ್ರಪ್ರಥಮವಾಗಿ ನಮ್ಮ ಒಂದು ಬುದ್ಧ ಬಸವ ಅಂಬೇಡ್ಕರ್ ಯುವಕ ಸಂಘ ಮತ್ತು ಬುದ್ಧ ಬೆಳಕು ಟ್ರಸ್ಟ್ ವತಿಯಿಂದ ಪ್ರಪ್ರಥಮವಾಗಿ ಜಿಲ್ಲಾ ಮಟ್ಟದ ರಮಾಬಾಯಿಯವರ ಒಂದು ಜಯಂತಿ ಮಾಡಲು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಎಲ್ಲ ತಾಯಂದ್ರ ನೇತೃತ್ವದಲ್ಲಿ ಈ ಒಂದು ಜಯಂತಿ ಅದ್ದೂರಿಯಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಒಂದು ಕರಪತ್ರ ಬಿಡುಗಡೆ ಕಾರ್ಯಕ್ರಮ ನಮ್ಮ ಕಾಶಿನಾಥ್ ಚಲವಾದಿ ಸರ್ ಅವರು ಮನೆ ಅಧ್ಯಕ್ಷರು, ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ, ಮತ್ತು ನಮ್ಮ ಪ್ರಕಾಶ್ ಶ್ರಾವಣ್ ಅವರು ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನದ ಯುವ ಘಟಕದ ಅಧ್ಯಕ್ಷರಿದ್ದಾರೆ, ನಮ್ಮ ಬೌದ್ಧ ಉಪಾಸಕರಾದ ಶಿವಣ್ಣ ಫುಲೆ ಅವರಿದ್ದಾರೆ, ನಮ್ಮ ಹೋರಾಟಗಾರರಾದ ಶ್ರೀನಿವಾಸ್ ಸರ್ ಇದ್ದಾರೆ, ನಮ್ಮ ನೇಳಿಗೆ ತುಕಾರಾಮ್ ಅವರು ಇದ್ದಾರೆ, ನಮ್ಮ ರಾಹುಲ್ ಬಂಗೂರಿ ಅವರು, ಹಿಂಗೆಲ್ಲರೂ ಸೇರಿ ಪ್ರತಿಯೊಬ್ಬರು ಮಹಿಳೆಯರೆಲ್ಲ ಸೇರಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಕರಪತ್ರ ಬಿಡುಗಡೆ ಮಾಡಿದ್ದೀವಿ. ಇಂದುಮತಿ ಸಾಗರ್ ಅವರು ಕೂಡ ನಮ್ಮ ಸಮಿತಿಯ ಸದಸ್ಯರಿದ್ದಾರೆ. ಹಾಗಾಗಿ 26ನೇ ತಾರೀಕಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಲಿಕ್ಕೆ ಇವತ್ತು ನಮಗೆಲ್ಲರಿಗೂ ಒಂದು ಒಳ್ಳೆ ಬದುಕು ಕೊಡಲಿಕ್ಕೆ ಅದ್ರ ಹಿಂದೆ ಕಾರಣದ ಕೈ ಅಂದರೆ ಯಾರು? ರಮಾಬಾಯಿ ಅಂಬೇಡ್ಕರ್ ತ್ಯಾಗದಿಂದ ಬಾಬಾ ಸಾಹೇಬರು ಬಹಳ ಸಂತೋಷದಿಂದ ಪರಿಶ್ರಮದಿಂದ ನಮಗೆ ಸಂವಿಧಾನ ಬರಲು ಸಾಧ್ಯ ಆಗಿದೆ. ಇವತ್ತು ನಾವು ಸಂತೋಷದ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವು ಸಂವಿಧಾನ ಬರಲಿಕ್ಕೆ ಕಾರಣ ಅಂದರೆ ತ್ಯಾಗಮಯಿ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಸಹಕಾರ ಇಲ್ಲೋದ್ರ ಸಾಧ್ಯ ಇರ್ತಿರ್ಲಿಲ್ಲ ಅಂತ ನೆನಪಿಸಲಿಕ್ಕೆ ಅವರಿಗೆ ಒಂದು ಕೃತಜ್ಞತೆ ಹೇಳಲಿಕ್ಕೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ 26ನೇ ತಾರೀಕು ಎಲ್ಲ ಜಿಲ್ಲೆಯ ಜನರು ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಅನುಯಾಯಿಗಳು, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು, ಮಹಿಳೆಯರು, ಯುವಕರು, ವಿದ್ಯಾರ್ಥಿನಿಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾವು ಮನವಿಯನ್ನು ಮಾಡ್ಕೊತೀವಿ. ಧನ್ಯವಾದಗಳು.